ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬಿಂದ್ಯಾ ಶಶಿಕಾಂತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಅವಳ ವ್ಲಾಗಲ್ಲಿ ಏನು ಮಾಡ್ತಿದ್ದೀನಿ ಅಂತ ನೀವು ನೋಡ್ತಾ ಇದ್ದರೆ, ಇವತ್ತು ಬಂದಿದ್ದು ಬರ್ತ್ಡೇ. ನಾನು ನೆನ್ನೆ ನೈಟ್ ಬಂದೆ, ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ಸ್ ನಡೀತು, ಅದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul. ಕಣ್ಮುಚ್ತಾಳೆ ಮೊದಲೇ ಚೆನ್ನಾಗಿ ಕಾಣಿಸ್ತಿಲ್ಲ, ಅತ್ತಿ ಬೇಕಾಗ್ತದೆ ಬರೀ. ಮಾಡ್ತೇನೆ, ಇವತ್ತು ಮಾಡ್ತಾನ ಗೊತ್ತಿಲ್ಲ ಅಂತವ್ರೆ ನೋಡು. ಅದಕ್ಕೆ ನಿನ್ನ ಬರ್ಡೇ ಫೋಟೋ ಶೂಟ್. ಇವತ್ತು ಅವಳ ಬರ್ಡೇ ದಿನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಚಿಕ್ಕದಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅವಳನ್ನ ಎದ್ದೇಳಿಸ್ಬಿಟ್ಟು ಸ್ವಲ್ಪ ಹಾಲು ತೊಗೊಂಡು ಬರಬೇಕು, ತುಂಬ ಟೀ ಕುಡಿಬೇಕು ಅನಿಸ್ತಾ ಇದೆ. ಅವಳೇನ ಎದ್ದಿಲ್ಲ, ಹಾಲಿಲ್ಲ. ಹೋಗಿ ಹಾಲು ತೊಗೊಂಡು ಆಮೇಲೆ ಪೂಜೆ ಸಾಮಾನು ತೊಗೊಂಡು ಬರಬೇಕು. ಬಂದಮೇಲೆ ಪೂಜೆ ಮಾಡಿ ರೆಡಿಯಾಗಿ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಆಗ್ತಾ ಇದೆ, ಇವಳಿನ ಮಲ್ಕೊಂಡಿದ್ದಾಳೆ. ಎದ್ದೇಳಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ರಾತ್ರಿ ಹಾಕೊಂಡಿದ್ದು ಡ್ರೆಸ್ ಬಿಚ್ಚಿಲ್ಲ, ರಾತ್ರಿ ಹಾಕೊಂಡಿದ್ದು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಪರವಾಗಿಲ್ಲ, ನನ್ನ ನೋಡಿ ಎದುರುಕೊಂಡು ಅನ್ಸಬ್ಸ್ಕ್ರೈಬ್ ಮಾಡಿ. ಇನ್ನ ಡೇ ಇದೆ, ಇವಾಗಷ್ಟೇ ಡೇ ಸ್ಟಾರ್ಟ್ ಆಗಿದೆ. ಇವಾಗ ಎದ್ದಿದ್ದೀವಿ, ಸ್ನಾನ ಮಾಡಬೇಕು. ಇರೋ ತಗೋ. ಎದ್ದಿದ್ದೆ ತುಂಬ ಲೇಟ್ ಆಗಿದ್ದರಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮೂ ಇರಲಿಲ್ಲ ಮತ್ತು ಅಷ್ಟು ಪೇಷನ್ಸು ಇರಲಿಲ್ಲ. ಅದಕ್ಕೆ ತಿಂಡಿನ ಆಚೆಯಿಂದನೇ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ನಾವಿಲ್ಲಿ ಪಾರ್ಸೆಲ್ ತೊಗೊತಾ ಇದ್ದೀವಿ ತಿಂಡಿನ. ಮುಂದೆ ಹೋಗ್ತಾ ಇದ್ದಾಳೆ, ನಮ್ಮ ಮನೆ ಬಿಟ್ಬಿಟ್ಟು. ಎಷ್ಟು ಸತಿ ಬಂದರೂ ನಮ್ಮ ಮನೆ ಗೊತ್ತಿಲ್ಲ. ನಾನು ಟೀ ಮಾಡ್ಕೊತಾ ಇದ್ದೀನಿ ಇವಾಗ. ಹೊಸ ಬಟ್ಟೆನೆ. ಸೊ ಇವಾಗ ಸುಮ್ಮನೆ ಮನೆ ಹತ್ರ ಇರೋದಲ್ವಾ ಅಂತ ಇದು ಹಾಕ್ಕೊಂಡಿದ್ದೀನಿ. ಈವ್ನಿಂಗ್ ಆಚೆ ಹೋದಾಗ ಬೇರೆ ಡ್ರೆಸ್ ಹಾಕ್ಕೊತೀನಿ. ಇವಾಗ ರೆಡಿನೂ ಆಗಿಲ್ಲ, ಸ್ನಾನ ಮಾಡಿದೆ, ಕೂದಲು ಇನ್ನೂ ಬೆಟ್ಟಿದೆ. ಇವಾಗ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಡ್ರೈವರು ಆಗ್ತಾನೇ ಇದ್ದೀನಿ ರೆಡಿ. ಇವಾಗ ಮಳೆ ಬಂದರೆ ಎಲ್ಲೂ ಹೋಗಲ್ಲ, ಮನೇಲೇ ಇರೋದು. ಫೋನ್ ಮಾಡ್ತೀನಿ. ಹಲೋ, ನಾನಿವಾಗ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ಬಿಂದು ಈ ವರ್ಷದ ಬರ್ಡೇಗೆ ಸೆಲ್ಫ್ ಗಿಫ್ಟ್ ತಗೊಂಡಿದ್ದಾಳೆ. ಜಸ್ಟ್ ನಾವು ರಿವೀಲ್ ಮಾಡ್ತಾಳೆ ಇವಾಗ. ರಿವೀಲ್ ಏನಿಲ್ಲ, ಸೆಲ್ಫ್ ಗಿಫ್ಟಿಂಗ್. ಬಿಕಾಸ್ ನಂಗೆ ಯಾರು ಕೊಡ್ಸಲ್ಲ, ಅದಕ್ಕೆ ನಾನು ಅಷ್ಟು ರಿಚ್ ಕಿದ್ದಲ್ಲ. ಸೊ ಅದನ್ನು ತೊಗೊಂಡಿದ್ದೀನಲ್ಲ, ಅದಕ್ಕೆ
ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಮ್ಯಾಚ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಇದು ಸಾರೀಸಿಗೆ ಮ್ಯಾಚ್ ಆಗೋದು, ಬಟ್ ವೈಟ್ ಇತ್ತಲ್ಲ ಅದಕ್ಕೆ ಹಾಕೊಳ್ಳೋಣ ಅನ್ಕೊಂಡೆ. ಈ ಚೈನ್ ತೆಗೆದ್ಬಿಡ್ತೀನಿ. ನಂಗೆ ಕೊಟ್ಬಿಡು ನಿನ್ನ ಬರ್ಡೇ ಗಿಫ್ಟ್. ನನಗೆ ಯಾವುದು? ಚಿಕ್ಕ ಚೈನು. ನಿಮ್ಮಮ್ಮ ನೋಡಿದ್ರೆ ಸಗದಾಗಿ ಹೇಳಿದ್ಲು ನೋಡು ಅಂತಾರೆ. ಅಲ್ಲ, ಇದಕ್ಕೆ ಓಲೆ ಗಿಫ್ಟ್ ಕೊಡಿಸ್ಬಿಡು. ನಡಿ ಮ್ಯಾಚಿಂಗು. ದೇವಸ್ಥಾನದಿಂದ ಬರ್ತಾ ಹಂಗೆ ಹಿಡ್ಕೊಂಡ್ ಬಂದ್ಬಿಡೋಣ, ಆಯ್ತಾ? ಓಕೆ. ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ಹೋಗೋಣ. ವೇರ್ ಟೆಂಪಲ್. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ನಾನಿಲ್ಲಿ ಪೂಜೆಗೆ ಏನೇನು ಬೇಕೋ ತೊಗೊತಾ ಇದ್ದೀನಿ. ತೊಗೊಂಡು ಒಳಗಡೆ ಹೊರಟ್ವಿ. ಈ ದೇವಸ್ಥಾನ ಇರೋದು ನಮ್ಮ ಮನೆ ಹತ್ರನೇ. ಈ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಇಷ್ಟು ಲೇಟ್ ಮಾಡ್ಕೊಂಡು ಬಂದೆ. ಅವಳು ಆವಾಗಿಂದ ರೆಡಿ ಆಗು ಅಂತ ಹೇಳ್ತಾನೆ ಇದ್ಲು. ನಾನೇ ಸ್ವಲ್ಪ ಲೇಟ್ ಮಾಡಿದೆ. ಎವ್ರಿ ಬರ್ಡೇ ನಾನು ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡಲ್ಲ. ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಿದ್ದೀವಿ. ನೆಕ್ಸ್ಟ್ ಇಯರಿಂದ ಇನ್ನೂ ಒಳ್ಳೆಯದಾಗಲಿ, ಚೆನ್ನಾಗಿರುತ್ತೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ದೇವಸ್ಥಾನ ಆಯಿತು. ದೇವಸ್ಥಾನ ಮುಗಿಸ್ಕೊಂಡು ದೇವ್ರ ಹತ್ರ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದೆ. ಒಂಥರ ಸಮಾಧಾನ ಫೀಲ್ ಆಗ್ತಾ ಇದೆ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಡಿನ್ನರ್ಗೆ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು. ಪಾರ್ಟಿ ಕೊಡಿಸ್ತಾರೆ ಇವಾಗ ನನಗೆ. ಪಾರ್ಟಿ ಕೊಡಿಸಿಲ್ಲ ಅಂದರೆ ಬಿಡ್ತಾರಾ? ಬಿಡೋದಿಲ್ಲ. ಸೊ ಇವಾಗ ಡಿನ್ನರ್ಗೆ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ MG ರೋಡ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳ್ತೀನಿ ಹೋಗ್ತಾ ಸರ್ಪ್ರೈಸ್. ಸರ್ಪ್ರೈಸ್ ಬರ್ಡೇಗಳು ಇವಳು ಸರ್ಪ್ರೈಸ್ ನನಗೆ. ನಿನ್ನೆ ಅವಳು ಸರ್ಪ್ರೈಸ್ ಕೊಟ್ಲಲ್ವಾ ನನಗೆ, ಅದಕ್ಕೆ. ರೋಡಲ್ಲಿ ಬಂದು ಡಿನ್ನರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹಶು ತಡ್ಕೊಳಕ್ಕಾಗ್ತಿಲ್ಲ ಅಂತ ಬಜ್ಜಿ ತಗೊಂಡು ತಿಂತಿದ್ದಾರೆ ನೋಡಿ. ಇಂಥ ಜನಗಳೆಲ್ಲ ಸಿಗ್ತಾರೆ ನಿಮಗೆ. ಕೊಟ್ಟಿದ್ದು ಚಪ್ಪಾಳೆ. ಥ್ಯಾಂಕ್ ಯು. ಎಷ್ಟೊತ್ತಿ ವಿಶ್ ಮಾಡಿದ್ದೆ ಗೊತ್ತಿಲ್ಲ. ಚರ್ಚ್ ಸ್ಟ್ರೀಟಿಗೆ ರೀಚ್ ಆದಮೇಲೆ ನಾವು ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ವಿ ಅಲ್ಲಿ ಹೋದ್ವಿ. ಅನ್ಫಾರ್ಚುನೇಟ್ಲಿ ಅದು ಕ್ಲೋಸ್ ಆಗಿತ್ತು ಮಂಡೇ ಇದ್ದಿದ್ದರಿಂದ. ಸೊ ಆಮೇಲೆ ಎಲ್ಲಿ ಹೋಗೋಣ ಅಂತ ಒಂದು ಕ್ವೆಶ್ಚನ್ ಸ್ಟಾರ್ಟ್ ಆಯಿತು. ಸರಿ ಆಯಿತು, ಇಲ್ಲೇ ಯಾವುದಾದ್ರೂ ಚೆನ್ನಾಗಿರೋದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋದರೆ ಕೆಲವೊಂದರಲ್ಲಿ ಕಿಡ್ಸ್ ಅಲೌಡ್ ಇರಲಿಲ್ಲ. ಡಿವಿ ಇದ್ದಿದ್ದರಿಂದ ನಾವು ಹೋಗೋಕ್ಕಾಗಲಿಲ್ಲ. ಆಮೇಲೆ ಎಲ್ಲಿ ಹೋಗೋದು ಅಂತ ಫೋನಲ್ಲಿ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು
ಎಷ್ಟು ಹುಡುಕಿ ಹುಡುಕಿ ಒಂದು ಚೆನ್ನಾಗಿರೋದು ಹೇಳಿ ಹೋದ್ರೆ ಇವಳು ಅದು ಬೇಡ ಇದು ಬೇಡ, ನಂಗೆ ಪಿಜ್ಜಾ ಬೇಡ, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಶುರು ಮಾಡಿದ್ಲು. ನನಗಂತೂ ತಲೆನೇ ಕೆಟ್ಟೋಯ್ತು ಎಲ್ಲಿ ಹೋಗೋದು ಅಂತ. ಸರಿ ಆಯಿತು, ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಲ್ಲೇ ಬರ್ತೀನಿ ನಡಿಯಮ್ಮ ಅಂತ ಅಂದ್ಬಿಟ್ಟು ಅಂದರೆ ಕೋಕೋನಟ್ ಗ್ರೋವ್ಗೆ ಕರ್ಕೊಂಡು ಹೋಗಿದ್ಲು. ಅಲ್ಲಿ ನೋಡಿದ್ರೆ ಒಬ್ಬರು ಇರಲಿಲ್ಲ. ಆಮೇಲೆ ವಾಪಸ್ ಬಂದ್ವಿ. ನನಗೆ ಮುಚ್ಚಿಬಿಡ್ತಾಳೆ ಇವಾಗ ಊಟ ಸಿಕ್ಕಿಲ್ಲ ಅಂದ್ರೆ. ಹೊಟ್ಟೆ ಹಸಿತಾ ಇದೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರ್ತಾಳೆ. ನಾನೇನ್ ಮಾಡ್ತೆ, ಒಂದ್ ಕಡೆ ಅದು ಬೇಡ, ಇದ್ದಿದ್ದೆ ಪಿಜ್ಜಾ ಬೇಡ, ಅದು ಬೇಡ, ಇದು ಬೇಡ. ಕೋಕೋನಟ್ ಖಾಲಿ ಹೊಡಿತಾ ಐತೆ. ಅಲ್ಗ್ ಹೋಗೋಣ, ಅಲ್ಗ್ ಹೋಗೋಣ, ಅಲ್ಗ್ ಹೋಗೋಣ. ನಂಗೇನ್ ಗೊತ್ತು, ಎಲ್ಲ ಪಂಚೆ ಹೊಡ್ಕೊಂಡು ನಿಂತವ್ರೆ. ರೆಡ್ ರೆಡ್ ಇದೆ ಇಲ್ಲಿ ಏನೋ. ಅಲ್ಲಿ 7 ಗಂಟೆಗೆ ಬರ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಎಲ್ರು ಬೈತವ್ರೆ ನಾವು. ಡಿನ್ನರ್ಗೆ ಎಲ್ಲಿ ಹೋದ್ವಿ, ಏನು ತಿಂದ್ವಿ, ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಬ್ಯಾಟ್ರಿನೂ ಸ್ವಲ್ಪ ಲೋ ಆಗಿತ್ತು ಆ್ಯಂಡ್ ನನಗೆ ಸ್ವಲ್ಪ ಮೂಡ್ ಆಫ್ ಆಯಿತು ಸಡನ್ನಾಗಿ. ಖುಷಿ ಪಡ್ಸೋಕ್ಕೆ ಅಂತ ಸ್ವಲ್ಪ ಜನ ಇದ್ದರೆ, ಬೇಜಾರು ಮಾಡೋಕ್ಕೆ ಅಂತ ಸ್ವಲ್ಪ ಜನ ಇರ್ತಾರೆ. ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ, ದಟ್ಸ್ ಲೈಫ್. ಬರ್ಡೇ ಆಯ್ತು, ಎಲ್ಲ ಆಯ್ತು, ಮನೆ ಹೋಗುವಾಗ ಅಲ್ಲೇ ಇರ್ತೀನಿ ರೋಡಲ್ಲಿ. ನೋ, ವಿ ಗೋ ಟು ಹೋಮ್ ಒನ್ಸ್ ಅಗೇನ್. ಹ್ಯಾಪಿ 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 ಬರ್ತ್ಡೇ. ಹೀಗೆ ಚೆನ್ನಾಗಿರು. ಮಧ್ಯ ರೋಡಲ್ಲಿ ಕೈ ಕೊಟ್ಬಿಟ್ಟು ಹೋಗ್ತಾಳೆ. ಕ್ಯಾಬ್ ಬುಕ್ ಮಾಡಿ ಕಳಿಸ್ತಾ ಇದ್ದೀನಿ, ಕಳ್ಕೊಟ್ಬಿಟ್ಟಂತೆ ಕಾರ್ ಕೊಟ್ಟು ಕಳಿಸ್ತಾ ಇದ್ದೀನಿ ಅಲ್ಲಿ. ಫೈನ್ ದೆನ್, ಥ್ಯಾಂಕ್ ಯು. ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿರ್ತೀರಾ ಅಂತ ಟ್ರಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೀಗೆ ಅವ್ರ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಅಂಟಿಲ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತಾಳೆ. ಅಂಟಿಲ್ ದನ್ ಬಾಯ್, ಟೇಕ್ ಕೇರ್. ಯು ಟು.